चामराजपेट एमएलए की सरकारी दफ्तर में गणेश उत्सव बड़े पैमाने पर मनाया गया। एमएलए जमीर अहमद खान चामराजपेट में हिंदू, मुसलमान और दलितों को एक साथ लेकर चलते हैं। यही वजह है कि यहाँ रहने वाले तमाम मजहब के लोग जमीर अहमद खान को ही अपना लीडर मानते हैं। अवाम में मकबूलियत की सबसे अहम वजह जमीर अहमद खान का काम करने का अंदाज है। बड़े सियासी पार्टी लीडरान जमीर अहमद खान को इनके हलके में नुकसान पहुंचाने की कोशिश करते रहते हैं, लेकिन हर बार जमीर अहमद खान मामले को काबू में कर लेते हैं। चामराजपेट ईदगाह मैदान के बहाने हिंदू और मुसलमानों में नफरत फैलाने की साजिश की गई। जमीर अहमद खान ने अपने हिकमत अमली से इस पूरे मामले को काबू में कर लिया और इनकी प्लानिंग को फेल कर दिया। आज जमीर अहमद खान के मुलाजिमीन और इनके दोस्तों ने मिलकर आलीशान पैमाने पर गणेश उत्सव मनाकर फिरका परस्तों की नींद उड़ा दी है। जमीर अहमद खान की हिकमत अमली ने हमेशा इनके हलके में अमन बरकरार रखा है। इस मौके पर मीडिया से बात करते हुए जमीर अहमद खान ने कहा कि एक वक्त ऐसा था, चामराजपेट में एक मंदिर थी जिसे सुप्रीम कोर्ट में केस हार चुकी थी, जिसकी वजह से उसे गिराया जा रहा था, जिसे गणेश मंदिर कहा जाता था। वो किसी और की ज़मीन पर बनाई गई थी। ऐसे में उन्होंने उस ज़मीन के मालिक को अपने सरफ़ ख़ास से 12 लाख रुपए अदा करके उस मंदिर को बचाया था। उनका सवाल है कि वो लोग कहाँ हैं जो हमेशा मंदिर मस्जिद के नाम पर लड़ाते हैं। ऐसे वक्त में कोई भी नहीं आया। उस वक्त मैंने अपने सरफ़ ख़ास से पैसे देकर उस मंदिर को बचाया था। ನಾನು ಎಂದೂ ಯಾವ ಕಾರಣಕ್ಕೂ ರಾಜಕೀಯಕ್ಕೋಸ್ಕರ ಯಾವ ಕೆಲಸನೂ ಮಾಡಿಲ್ಲ। ನಾನು ಏನು ಮಾಡಿದ್ರೆ ಮನಸಾರೆ ಮಾಡಿದೆ ನಾನು। ಈಗ ಉದಾಹರಣೆ ಜನ ಎಲ್ಲ ಮಾತಾಡ್ತಾರಲ್ಲ, ಚಾಮರಾಜಪೇಟೆ ಕ್ಷೇತ್ರದವ್ರು ತಾನೇ ಅವರು। ಈಗ ಗಣೇಶನ ದೇವಸ್ಥಾನ ಸಿಟಿ ಮಾರ್ಕೆಟ್, ಗಣೇಶನ ದೇವಸ್ಥಾನ 2005ರಲ್ಲಿ ಮೇನ್ ರೋಡಲ್ಲಿ ಸಿಟಿ ಮಾರ್ಕೆಟ್ 6 ವರ್ಷ ಆ ದೇವಸ್ಥಾನ ಓಪನ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ। ಎಲ್ಲೋಗಿದ್ರಪ್ಪ ನೀವು BJP ಅವರು, ಎಲ್ಲೋಗಿದ್ರು ಇವತ್ತು ಈ ಲೀಡರ್ಗಳು? ಆ ಗಣೇಶನ ದೇವಸ್ಥಾನ 2000 ಮಾಡ್ಕೊಂಡು ಓನರ್ ಪರ ಆರ್ಡರ್ ಆಗ್ತದೆ, ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡ್ತಾರೆ ಇವ್ರನ್ನ ಡೆಮಾಲಿಷ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅಂತ। ಯಾರೋ ನನ್ನ ಫೋನ್ ಮಾಡ್ತಾರೆ, ಸರ್ ಗಣೇಶನ ದೇವಸ್ಥಾನ ಹೊಡೆದಾಕ್ಬಿಟ್ಟಿದ್ದವ್ರೆ ಕಸ್ತೂರಿಬಾಯಿ ನಗರ ಅಂತ। ಇಮಿಡಿಯೇಟ್ ಸ್ಕೂಟರಲ್ಲಿ ಹೋಗ್ತೀನಿ ನಾನು, ಹೋಗಿ ನೋಡಿ ಅಮೀನಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾನು ಡೆಮಾಲಿಷನ್ನ ನಿಲ್ಲಿಸ್ತೀನಿ ನಾನು। ಸರ್ ನಾನು MLA ಆಗಿದ್ದೀನಿ, ನನ್ನ ಜವಾಬ್ದಾರಿ ಇರ್ತದೆ, 1 hour ನನ್ನ ಟೈಮ್ ಕೊಡಿ ಅಂತ। 1 hour ಟೈಮಲ್ಲಿ ಅಲ್ಲೆಲ್ಲ ಲೋಕಲ್ ಇರ್ತಾರೆ, ರಾಮೇಗೌಡರು ಇರ್ತಾರೆ, BT ಶ್ರೀನಿವಾಸಮೂರ್ತಿ ಇರ್ತಾರೆ, ನಮ್ಮ ಲಕ್ಷ್ಮೀನಾರಾಯಣರು ಇರ್ತಾರೆ। ಅವನ್ನ ಕೇಳ್ತೀನಿ, ಏನು ಲೋಕಲ್ ಲೀಡರ್ಸ್ ಎಲ್ಲ ಇರ್ತಾರೆ। ಅವಾಗ ಕೇಳ್ತೀನಿ ನಾನು, ಏನಕ್ಕೆ ಸ್ವಾಮಿ ಇದೆಲ್ಲ ಏನಾಗಿದ್ದಕ್ಕೆ? ಇಲ್ಲ ಸರ್ ದೇವಸ್ಥಾನ ಕಮಿಟಿಯವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ, ಆ ಓನರ್ ಪಾಪ ಕೇಳ್ಕೊಂಡ ಬಡವ ಅವನು, ಏನೋ ಒಂದು ದುಡ್ಡು ಕೊಡಿ ನಾನು ಭೋಗ್ಯ ಮನೆ ಮಾಡ್ಕೊತೀನಿ ಅಂತ ಕೇಳ್ದ, ಕೊಟ್ಟಿಲ್ಲ। ಆಗಾಗ ಅವ್ನು ಸುಪ್ರೀಂ ಕೋರ್ಟಿಂದ ಆದೇಶ ಮಾಡ್ಕೊಂಡು ಬಂದವನಂತೆ। ಆಮೇಲೆ ಎಲ್ಲರೂ ಇದ್ದಾರೆ ಓನರ್ ಅಂದೆ, ಅಲ್ಲಿ ನಿಂತವ್ರು ನೋಡಿ ಸರ್ ಶ್ರೀನಿವಾಸ್ ಅಂತ। ಅಲ್ಲಿ ಹೋಗಿ ಶ್ರೀನಿವಾಸ್ ಕೇಳಿದೆ, ಸರ್ ದೇವಸ್ಥಾನ ಹೊಡಿತಾ ಇದೆಯಲ್ಲ ನಿಮ್ಮ ಮನಸ್ಸು ಹೋಗ್ತಾ ಇದ್ದ ಅಂತ ಕೇಳಿದೆ। ಇಲ್ಲ ಸರ್ ನಾನು ಏನು ಮಾಡಿ ಸರ್, ನಾನು ಬಡವ, ನನಗೂ ಕಣ್ಣಲ್ಲಿ ನೀರು ಬರ್ತಾಯಿದೆ, ನಾನು ಬರೀ ಇಷ್ಟೇ ಕೇಳಿದ್ದು, ನಾನು ಒಂದು 10 ರಿಂದ 12 ಲಕ್ಷ ಕೊಡಿ, ನಾನು ಭೋಗ್ಯ ಮನೆ ಹಾಕ್ಕೊಳ್ತೀನಿ, ದೇವಸ್ಥಾನ ಇಟ್ಕೊಳ್ಳಿ, ನಮ್ಮ ಅಪ್ಪ ಒಂದೇ ಆಸ್ತಿ ಇರೋದು ಅಂತ ಕೇಳ್ಕೊಂಡೆ ನಾನು। ಈ ದೇವಸ್ಥಾನ ಅವ್ರು ಒಪ್ಪಲಿಲ್ಲ ಸರ್ ಅಂದರು। ಆವಾಗ ಇಮಿಡಿಯೇಟ್ ನನ್ನ ಗಾಡಿಯಲ್ಲಿ ತರಿಸಿ ಆ ದುಡ್ಡು ಕೊಟ್ಟು ಆ ದೇವಸ್ಥಾನ ಉಳಿಸ್ಕೊಂಡೆ। ಎಲ್ಲೋಗಿದ್ರು ಸ್ವಾಮಿ ಇವರೆಲ್ಲ? ಇವತ್ತು ಮಾತಾಡ್ತಾರಲ್ಲ, ಎಲ್ಲೋಗಿದ್ರು ಅವಾಗ? ಇಲ್ಲಿಂದ ಮಾಡಬೇಕಾಗಿರೋದು ಕೆಲಸ.